ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೆ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಈಸಿಯಾಗಿ ಮಂಡಕ್ಕಿ ತಿಂಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಿದ್ದೀನಿ ಅಂದರೆ, ಒಂದು 5-6 ಮೆಣಸಿನ್ಕಾಯಿ, ಒಂದು ದೊಡ್ಡ ಟೊಮೆಟೊ ಹಣ್ಣು, ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಈಗ ಸಿಟಿಗೆಯಲ್ಲಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ನೋಡಿ. ಸ್ವಲ್ಪ ಶೇಂಗಾ ಸ್ವಲ್ಪ ಕೆಂಪಗಾಗಲಿ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊತೀನಿ ನೋಡಿ. ನಂತರ ಈರುಳ್ಳಿ ಹಾಕ್ಕೊತೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಕೆಂಪು ಫ್ರೈ ಆಗೋರು ಹುರ್ಕೊಳ್ಳಿ. ಈಗ ನೋಡಿ ಈರುಳ್ಳಿ ಕೆಂಪು ಆಗಿದೆ. ನಾನು ಟೊಮೆಟೊ ಹಣ್ಣು ಹಾಕ್ಕೊತೀನಿ ನೋಡಿ. ಟೊಮೆಟೊ ಹಣ್ಣು ಹಾಕ್ಕೊಂಡ್ಬಿಟ್ಟು ಹಾಕ್ತೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತೀನಿ ನೋಡಿ. ಅರಿಶಿಣ ಹಾಕ್ಬಿಟ್ಟು ಹಾಕ್ತೀನಿ ನೋಡಿ. ಅರಿಶಿಣ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ತಿಂಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟೊಮೆಟೊ ಹಣ್ಣು ಆಗಲಿ ಅಂತ ಬಿಟ್ಟಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಬಂದ್ಬಿಟ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ನೋಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೋಬೋದು. ಈ ಟೊಮೆಟೊ ಹಣ್ಣು ಒಂದು 2 ನಿಮಿಷ ಮಾಡಲಿ. ಅಷ್ಟರಲ್ಲಿ ಮಂಡಕ್ಕಿನ ತೊಳ್ಕೊಂಡು ತಗೊತೀನಿ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಮಂಡಕ್ಕಿನ ತೊಗೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ನೀವು ನೆನೆಸ್ಬೇಕು ಅಂತೆಲ್ಲ. ಒಂದ್ಸರಿ ಈ ಥರ ಮಂಡಕ್ಕಿನ ನೀರು ಹಾಕಿ ಬರೀ ಒದ್ದೆ ಮಾಡಿಬಿಟ್ಟು ಹಾಗೇನೆ ಜಸ್ಟು ನೀರಲ್ಲಿ ಈ ಥರ ಇದು ಮಾಡಿಬಿಟ್ಟು ನೀರನ್ನ ಚೆಲ್ಲಬೇಕು. ಇಲ್ಲಿ ನೋಡಿ, ಮಂಡಕ್ಕಿನ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ನೆನೆಯೋಕೆ ಬಿಡೋದಲ್ಲ, ಹಂಗೇನೆ ಸ್ವಲ್ಪ ನೀರಲ್ಲಿ ಹಾಕಿ ಇದು ಮಾಡಿಬಿಟ್ಟು ಈಗ ನಾನು ಬಾಣಲೆ ಒಳಗೆ ಹಾಕ್ತೀನಿ ನೋಡಿ. ಹಾಕ್ಬಿಟ್ಟು ಈಗ ಹಾಕ್ತೀನಿ ನೋಡಿ. ನೀವೇ ನೋಡ್ತಾ ಇರ್ಬೋದು, ಟೇಸ್ಟಿಯಾಗಿರುವಂಥ
ಮಂಡಕ್ಕಿ ತಿಂಡಿ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡ್ಬೋದು ಮಂಡಕ್ಕಿ ತಿಂಡಿನ. ನೀವು ಕೂಡ ಮಂಡಕ್ಕಿ ತಿಂಡಿ ಮಾಡ್ಕೊಂಬಿಟ್ಟು ತಿನ್ನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.